ಲೇಡೀಸ್ ಅಂಡ್ ಜೆಂಟಲ್ಮನ್, ಕೋಗಿಲು ಕ್ರಾಸ್ ಒತ್ತುವರಿ ತೆರವು ವೇಳೆ ಮನೆ ಕಳೆದುಕೊಂಡಂತಹ ನಿರಾಶ್ರಿತರಿಗೆ ಸಂಕಷ್ಟ ಎದುರಾಗಿದೆ. ಇಲ್ಲಿನ ಯಾವ ನಿರಾಶ್ರಿತರಿಗೂ ಮನೆ ಸಿಗೋದಿಲ್ಲ ಅನ್ನುವಂತಹ ವಿಚಾರ ಇದೀಗ ಹೊರಬಿದ್ದಿದೆ. ಮನೆಗಾಗಿ ಕಾದು ಕುಳಿತ ನಿರಾಶ್ರಿತರ ಆಸೆಗೆ ನಿರಾಸೆಯಾಗಿದೆ. ಹಾಗಾದ್ರೆ ನಿರಾಶ್ರಿತರಿಗೆ ಮನೆ ಕೊಡದೆ ಇರೋದು ಕಾರಣ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಮಿಸ್ಟಿತಾ. ದೇಶದಿಂದ ಸಂಚಲನ ಸೃಷ್ಟಿಸಿದ್ದಂತಹ ಕೋಗಿಲು ಕ್ರಾಸ್ ಒತ್ತುವರಿ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಮನೆ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಂತಹವರಿಗೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಪಡೆಯುವಂತಹ ಆಸೆಯನ್ನ ಹೊತ್ತಿದಂತಹ ಸುಮಾರು 245 ಮಂದಿ ನಿರಾಶ್ರಿತರಿಗೆ ನಿರಾಸೆಯಾಗಿದೆ. ನಿರಾಶ್ರಿತರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆ ಕೊಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಈಗ ಯಾರಿಗೂ ಮನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಫಕೀರ್ ಬಡಾವಣೆಯಲ್ಲಿರುವಂತಹವರು ಯಾರು ಕೂಡ ಅರ್ಹರಲ್ಲ ಅಂತ ಹೇಳಲಾಗ್ತಾ ಇದೆ. ಒತ್ತುವರಿಯಲ್ಲಿ ಮನೆ ಕಳೆದುಕೊಂಡಿದ್ದಂಥವ್ರು ಏನಿದ್ದಾರೆ, ಒಟ್ಟು 245 ಅರ್ಜಿಗಳನ್ನ ಹಾಕಿದ್ರು. ಇದ್ರ ಪೈಕಿ ಮೊದಲ ಹಂತದಲ್ಲಿ 26 ಅರ್ಜಿಗಳು ಅಂತಿಮಗೊಂಡಿತ್ತು. ಆದ್ರೆ ಈಗ ಯಾರಿಗೂ ಮನೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾನೂನು ತೊಡಕುಗಳು ಮತ್ತೆ ನಿಯಮಗಳು ಕಾರಣ ಅಂತ ಹೇಳಿ ತಿಳಿದು ಬಂದಿದೆ. ಇಲ್ಲಿರುವಂತಹವರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಪಡೆಯೋದಕ್ಕೆ ಅರ್ಹರಲ್ಲ. ಇವ್ರಿಗೆಲ್ಲ ಮನೆ ಕೊಟ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಸತ್ಯವನ್ನ ಅಧಿಕಾರಿಗಳು ಸಿಎಂಗೆ ತಿಳಿಸಿದ್ದಾರೆ. ಹೀಗಾಗಿ ನಿರಾಶ್ರಿತರಿಗೆ ಮನೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವತ್ತು ಮಾಧ್ಯಮದ ಎದುರು ಹೇಳಿದಂತಹ ಮಾತು ಸುಳ್ಳ ಅನ್ನುವಂತಾಗಿದೆ. ನಮ್ಮದು ನುಡಿದಂತೆ ನಡೆಯುವಂತಹ ಸರ್ಕಾರ, ನಾವು ಹೇಳಿದಂತೆ ನಡ್ಕೊಂಡಿದ್ದೀವಿ ಅಂತ ಹೇಳೋದೆಲ್ಲ ಸುಳ್ಳ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.